ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ನನಗೆ ಅದು ಮುಖ್ಯ ಅಲ್ಲ. ಇದು ಈ ಬಾರಿ ಕಾಂಗ್ರೆಸ್ನ ದುರಾಡಳಿತ ಏನಿದೆ ನಾನು ಹೇಳ್ತಿಲ್ಲ, ನಿಮ್ ಜಿಲ್ಲೆಲೇ ನಡೀತಾ ಇದೆಯಲ್ಲ. ಪ್ರತಿನಿತ್ಯ ಮಾಜಿ ಸಚಿವರೊಬ್ಬರು ಇವತ್ತಿನ ಸರ್ಕಾರದ ವೈಖರಿ ಬಗ್ಗೆ ಪ್ರತಿದಿನ ಡಂಗೂರ ಹೊಡಿತಾವ್ರಲ್ಲ, ಭ್ರಷ್ಟಾಚಾರದ ಬಗ್ಗೆ. ಇಲ್ಲಿಯ ಮಾಜಿ ಸಚಿವರೊಬ್ರು ಕಾಂಗ್ರೆಸ್ನವರು, ಅವ್ರ ಪಕ್ಷದವರು ಏನೋ ಆಣೆ ಮಾಡಬೇಕು ಅಂತ ಈಗೇನೋ ನೆನ್ನೆ ಹೇಳೋರು ಉಸ್ತುವಾರಿ ಸಚಿವರು ಆಣೆ ಮಾಡ್ಲಿ ಅಂತ ಇಲ್ಲ ಅಲ್ವಾ. ಆಣೆ ಗಿಣೆ ಏನ್ ಮಾಡಿದ್ರೆ ತಾನೆ ಏನಾಯ್ತದ ಅವೆಲ್ಲ. ಇವತ್ತು ಇರ್ತಕ್ಕಂಥ ವಾಸ್ತವಾಂಶ ನಿಮ್ ಕೆಂಪಣ್ಣ ಅದೇನೋ ಬಿಜೆಪಿ ಈಗ ಹೇಳ್ತಾರೆ ಸಾಕ್ಷಿ ಕೊಡ್ಲಿ ಅಂತಾರೆ ಮುಖ್ಯಮಂತ್ರಿಗಳು. ಇದೇ ಕೆಂಪಣ್ಣಂದು ಹೇಳಿಕೆ ಇಟ್ಕೊಂಡೆ ಬಿಜೆಪಿ ಸರ್ಕಾರದ ವಿರುದ್ಧ 40% ಸರ್ಕಾರ 40% ಸರ್ಕಾರ ಅಂತ ಹೇಳಿ ಬೇಸಿಯ ಮೇಲೆ ಅಂಟಿಸ್ಕೊಂಡು ಹೋಗ್ಲಿಲ್ವಾ? ಆಗ ಯಾವ ದಾಖಲೆ ಇಟ್ರು? ಈಗ ಅದೆಂತದ್ದು ಕೆಂಪಣ್ಣದ್ದು ದಾಖಲೆ ಇದ್ರೆ ಯಾವ್ದೋ ಕಮಿಟಿ ಮಾಡೋರಂತಲ್ಲ, ಆ ಕಮಿಟಿ ಮುಂದೆ ಕೊಡ್ಲಿ ಅಂತ ಹೇಳ್ತಾರೆ. ಮತ್ತೆ ಇಷ್ಟು ದಿವಸ ನೀವು ಡಂಗೂರ ಹೊಡೆದ್ರಲ್ಲ ಸರ್ಕಾರ ತರಬೇಕಾದ್ರೆ 40% ಸರ್ಕಾರ 40% ಸರ್ಕಾರ ಅಂತ ಹೇಳಿ. ಈಗ ನಿಮ್ ಬಗ್ಗೆನೂ ಇದೇ ಕತೆ ಬರ್ತಾನೆ ಬಂದಿರೋದು. ಅದರಿಂದ ಇಲ್ಲಿ ಈ ಎಲ್ಲಾ ವಿಷಯಗಳು ಚರ್ಚೆ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇಲ್ಲಿ ಸೀಟ್ ಹಂಚಿಕೆ ಏನಿದೆ, ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮಗೆ ಬೇಕಾಗಿರೋದು ಭ್ರಷ್ಟ ಸರ್ಕಾರ ತೆಗಿಬೇಕು, 28ಕ್ಕೆ 28 ಸ್ಥಾನ ತರಬೇಕು. ಯಾವ ಒಂದು ಲೋಕಸಭಾ ಸದಸ್ಯರುಗಳು ಇವತ್ತು ಕರ್ನಾಟಕದಲ್ಲಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ದೇವೇಗೌಡರ ನಾಯಕತ್ವದಲ್ಲಿ ಇವತ್ತೇನು NDA ಅಲಯನ್ಸ್ ಆಗಿದ್ದೇವೆ, ರಾಜ್ಯಕ್ಕೆ ಕಳೆದ 75 ವರ್ಷದಲ್ಲಿ ಏನು ಅನ್ಯಾಯಗಳಾಗಿದೆ ಆ ಅನ್ಯಾಯಕ್ಕೆ ಪರಿಹಾರ ತರತಕ್ಕಂಥದ್ದೇ ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟ್ ಈ ರಾಜ್ಯದ ಜನತೆಗೆ. ಇದರಿಂದ ಇಲ್ಲಿ ಸೀಟಿನ ಹಂಚಿಕೆ ಎಷ್ಟು ಸೀಟು ಅನ್ನೋದು ಮುಖ್ಯ ಅಲ್ಲ. ಇವತ್ತು 28ಕ್ಕೆ 28 ಸ್ಥಾನ NDA ಪಕ್ಷದ ಗೆಲ್ಲಬೇಕು ಅಂತಕ್ಕಂಥದ್ದು.